ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಮ್ಸ್ ಕಿಚನ್ ಆ್ಯಂಡ್ ಬ್ಯೂಟಿ. ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಾರೆ ಡಿಶ್ ಬಂದ್ಬಿಟ್ಟು ಬ್ರೆಡ್ ಕ್ಯಾರಮೆಲ್ ಪುಡ್ಡಿಂಗ್. ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ಇದು ತುಂಬ ಈಸಿ ಕೂಡ ಇದು ಮಾಡೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಮಾಡಿಕೊಟ್ರೆ, ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮಾಡಿಕೊಟ್ರೆ. ಫ್ರೆಂಡ್ಸ್, ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಬಟ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಒಂದು 6 ಪೀಸಸ್ ಬ್ರೆಡ್ ತೊಗೊಂಡಿದ್ದೀನಿ. ನಾನಿಲ್ಲಿ 6 ಪೀಸು, ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. ತೊಗೊಂಡು ನಾನು ಎಲ್ಲ ಈ ಥರ ಸೈಡೆಲ್ಲ ಕ್ಲೀನಾಗಿ ಅದು ಬ್ರೌನ್ ಕಲರ್ದು ಏನಿದೆಯೋ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಸೊ ತೆಗೆದು ಅದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ಅದನ್ನು ತೆಗೆದುಬಿಟ್ಟು ನಮಗೆ ಸೈಜು ಯಾವ ಸೈಜ್ ಬೇಕೋ ನಾವು ಕಟ್ ಮಾಡ್ಕೊಬೋದು. ಈ ಥರ ನಾನು ಈ ಥರ 4 ಪೀಸ್ ಥರ ಈ ಥರ ಸೈಜ್ ಕಟ್ ಮಾಡಿ ಅದನ್ನು ದೊಡ್ಡ ಮಿಕ್ಸಿ ಜಾರಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿ ಜಾರಲ್ಲಿ ಹಾಕ್ಕೊಬಿಟ್ಟು ಎಲ್ಲ ಬ್ರೆಡ್ಸ್ಗಳು ಹಾಕ್ಕೊಂಡು ಇಲ್ಲಿ ಅರ್ಧ ಬೌಲ್ ಸಕ್ಕರೆ ಶುಗರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಬೌಲ್ ಶುಗರ್ಗೆ ಇಲ್ಲಿ ನಾನು 3 ಮೊಟ್ಟೆ ತೊಗೊತಾ ಇದ್ದೀನಿ. ಇಲ್ಲಿ ಒಂದೊಂದು ಮೊಟ್ಟೆಗೆ ಹಿಂಗೆ ಹೊಡೆದು ಇದರಲ್ಲಿ ಹಾಕ್ಕೊಂಡು 3 ಮೊಟ್ಟೆಗಳು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇಲ್ಲಿ 3 ಮೊಟ್ಟೆ ಹಾಕ್ಕೊಂಡಿದ್ದ ನಂತರ ಇಲ್ಲಿ ಅರ್ಧ ಲೀಟ್ರ್ ನಂದಿನಿ ಹಾಲು ತೊಗೊಂಡಿದ್ದೀನಿ. ಅಂದರೆ ನೀರು ಹಾಕ್ಕೋಬಾರ್ದು, ಡೈರೆಕ್ಟ್ ಪ್ಯಾಕೆಟ್ ಹಾಲೇ ನಾನು ಡೈರೆಕ್ಟಾಗಿ ಅದಕ್ಕೆ ಹಾಕಿದ್ದೀನಿ. ಸೊ ಅದನ್ನು ಹಾಕಿ ಅದನ್ನು ನಾವು ಒಂದು ಕಡೆ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಗ್ರೈಂಡ್ ಮಾಡಿಕೊಂಡು ನೋಡಿ ಈ ಥರ ಸ್ಟ್ರೈನರಲ್ಲಿ ಸೋಸ್ಕೋಬೇಕಾಗುತ್ತೆ ಅದನ್ನು. ಅಂದರೆ ಅದು ಬ್ರೆಡ್ ಪೀಸು ಹತ್ರ ಏನಾದರೂ ಇತ್ತು ಸ್ಟ್ರೈನ್ ಆಗಿ ನೀಟಾಗಿ ಇದಾಗುತ್ತೆ. ಸೊ ಅದಕ್ಕೆ ನಾನೀಗ ಇಲ್ಲಿ 1 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ, ಕರಿಮೆಣಸಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅರ್ಧ ಸ್ಪೂನು ಏಲಕ್ಕಿ ಪೌಡ್ರ್, ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ನೋಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಟ್ರೈ ಮಾಡಿ ನೋಡಿ ನೀವು ಒಂದ್ಸರಿ. ಸೊ ಈ ಥರ ಮಾಡ್ಕೊಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋದಕ್ಕೆ, ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ 1 ಬೌಲ್ ಶುಗರ್ ಹಾಕ್ಕೊತಾ ಇದ್ದೀನಿ. ಈಗ ನಾವು ಏನದ್ರಲ್ಲಿ ಹಾಕ್ಕೊಂಡಿದ್ದೀವೋ ಅದರಲ್ಲೇ ಅರ್ಧ ಬೌಲಷ್ಟು ನೀರು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಿರಪ್ ಚೆನ್ನಾಗಿ ತಿಕ್ಕಾಗಿ ಪೇಸ್ಟ್ ಬರೋವರೆಗೂ ಈ ಥರ ಕಲಿಸ್ಕೋಬೇಕಾಗುತ್ತೆ, ಚೆನ್ನಾಗಿ ತಿರ್ಸ್ಕೋಬೇಕಾಗುತ್ತೆ. ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಹಿಂಗೆ ತಿರ್ಸ್ತಾನೆ ಇದ್ದರೆ ಅದು ಪಾಕವೆಲ್ಲ ಸಕ್ಕರೆ ಎಲ್ಲ ಕರಗಿ ಫುಲ್ಲು ಪಾಕ ಟೆಕ್ಸ್ಚರ್ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಟೆಕ್ಸ್ಚರ್ ಬರುತ್ತೆ. ಅದು ಸ್ವಲ್ಪ ಗಟ್ಟಿ ಬಂದು ನೋಡಿ ತಿರ್ಗ್ತಾನೇ ಇದೆ ನೋಡಿ ಈ ಥರ ಬರುತ್ತೆ. ಸೊ ಈ ಥರ ಬಂದಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದರಲ್ಲಿ ಆಫ್ ಮಾಡಿದಾಗ ಕಲಿಸ್ತಾನೇ ಇದ್ದರೆ ಈ ಥರ ಪಾಕ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ. ಆ ಮೌಲ್ಡಲ್ಲಿ ಆ ಪಾಕನ ನಮಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಬಿಟ್ಟು ಅದನ್ನು ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಈ ಥರ ಪಾತ್ರೆ ಫುಲ್ಲು ಇದು ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡಿ ಈಗ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀರು ಇಲ್ಲಿ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕುದಿಸ್ತಾ ಇದ್ದೀನಿ. ಸೊ ನೀರು ಕುದಿಸೋ ಟೈಮಲ್ಲಿ ನಾವು ಆ ಮೌಲ್ಡಲ್ಲಿ ಹಾಕಿರೋ ಅದು ಹಾಲನ್ನು ಇದ್ರೆ ಇಡಬೇಕಾಗುತ್ತೆ. ಇಟ್ಟು ಇದು ಸೈಜ್ ತಕ್ಕನಂಗೆ ಒಂದು ಸಣ್ಣದಾದ ಪ್ಲೇಟ್ ಅದ್ರ ಮೇಲೆ ಮುಚ್ಚಬೇಕು. ಅದ್ರ ಮೇಲೆ ಮುಚ್ಚಿ ನೆಕ್ಸ್ಟ್ ಈ ಪಾತ್ರೆಗೆ ಆಗೋ ಸೈಜ್ ಆಗೋ ಥರ ಇನ್ನೊಂದು ಪ್ಲೇಟ್ ಮುಚ್ಚಿ ಒಂದು 20 ರಿಂದ 30 ನಿಮಿಷ, ಅಂದರೆ ಜಾಸ್ತಿ ಸ್ಲೋ ಫ್ಲೇಮಲ್ಲೂ ಇಲ್ಲ ಹೈ ಫ್ಲೇಮಲ್ಲೂ ಇಲ್ಲದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 20 ನಿಮಿಷ ಇಡಬೇಕಾಗುತ್ತೆ. ಒಂದು ನೈಫಲ್ಲಿ ಚುಚ್ಚು ನೋಡಿದಾಗ ಅದು ಅಂಟಬಾರ್ದು, ಅಂಟಿದ್ರೆ ಇದ್ದರೆ ಅದು ಇವಾಗ ಕರೆಕ್ಟಾಗಿದೆ ಅಂತ ಫ್ರೆಂಡ್ಸ್. ನೋಡಿ ಈ ಥರ ಆಗಿರುತ್ತೆ. ಸೊ ಈಗ ನಾವು ಅದೇ ನೈಫಿಂದ ನೋಡಿ ಕ್ಲೀನಾಗಿ ಸೈಡಲ್ಲೆಲ್ಲ ಈ ಥರ ಕ್ಲೀನಾಗಿ ತೆಗೆದ್ರೆ ಅದು ಅಂಟ್ಕೊಂಡಿರೋದು ಇದಾಗುತ್ತೆ. ಸೊ ತೆಗೆದು ನೋಡಿ ಹಿಂಗೆ ಕ್ಲೀನಾಗಿ ನೀಟಾಗಿ ಹಂಗೆ ಮಾಡಿದಾಗ ಇವಾಗ ನಾವು ಅದೇ ಪ್ಲೇಟ್ನ ಉಲ್ಟಾ ಇದು ಮಾಡಿಕೊಂಡು ಅದನ್ನು ಹಿಂಗೆ ಬಗ್ಗಿಸಿದ್ರೆ ಸೊ ಅದು ಕ್ಲೀನಾಗಿ ಬೆಂದಿತ್ತು ಅಂದರೆ ನೀಟಾಗಿ ಬಂದುಬಿಡುತ್ತೆ ಅದು ಕ್ಲೀನಾಗಿ ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ಬ್ರೆಡ್ ಕ್ಯಾರಮೆಲ್ ಪುಡ್ಡಿಂಗ್ ರೆಡಿ ಇದೆ. ನೋಡಿ ಏಲಕ್ಕಿ ಪೌಡರ್, ಪೆಪ್ಪರೆಲ್ಲ ಮೇಲೆಲ್ಲ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿದೆ. ಸೊ ಇದು ನೀವು ಫ್ರಿಜ್ಜಲ್ಲಿ ಒಂದು 2 ಅವರ್ 1 ಅವರ್ ಆದರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನಬೇಕು. ನಾನು ಇಲ್ಲಿ ಮಾಡಿದ್ದು ಒಂದು 2 ಅವರ್ ಹೊರಗಡೆನೇ ಇಟ್ಟು ಆಮೇಲೆ ಇದನ್ನು ನೋಡಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ. ಸೊ ಇಷ್ಟೇ ಫ್ರೆಂಡ್ಸ್, ಇದು ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ.